ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಫ್ಯಾಮಿಲಿದವರೆಲ್ಲ ಸೇರಿ ಮುಂಬೈಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ದಲ್ಲಿ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಟ್ರೈನ್ ಸ್ವಲ್ಪ ಡಿಲೇ ಆಗಿದೆ. ಸೊ ಇವಾಗ ನಾವೆಲ್ಲರೂ ಸೇರಿ ಮುಂಬೈಗೆ ಹೋಗಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಸ್ ಯು ಕ್ಯಾನ್ ಸಿ. ಗೈಸ್, ಇವಾಗ ಊಟದ ಸಮಯ ಆಗಿದೆ. ನಮ್ಮ ಮನೆಯಿಂದಾನೇ ಊಟ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಮಾರ್ನಿಂಗ್ ಗಾಯ್ಸ್, ನಿನ್ನೆ ತುಂಬ ಟಯರ್ಡ್ ಆಗಿದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬಂತು ನನಗೆ, ಮತ್ತು ಊರು ಬಂದಿದ್ದೇ ಗೊತ್ತಾಗಲಿಲ್ಲ. ಈಗ ಸ್ವಲ್ಪ ಹೊತ್ತಲ್ಲೇ ನಾವು ಮುಂಬೈಗೆ ತಲುಪ್ತೀವಿ. ಫೈನಲಿ ನಾವು ದಾದರ್ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಾವು ಆಲ್ರೆಡಿ ಆನ್ಲೈನಿಂದ ರೂಮ್ ಬುಕಿಂಗ್ ಮಾಡಿದ್ವಿ. ಸೊ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿ ಲಾಡ್ಜ್ ಹತ್ರ ಹೋಗ್ತೀವಿ. ಈಗ ನಾವು ಫ್ರೆಶ್ ಅಪ್ ಆಗಿ ಫಸ್ಟ್ ಸಿದ್ಧಿವಿನಾಯಕ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಂದರೆ ದಾದರಿಂದ ಸುಮಾರು 3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಇವಾಗ ನಾವು ಸಿದ್ಧಿವಿನಾಯಕ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಆಸ್ ಯು ಆಲ್ ನೋ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಮುಂಬೈ. ಈ ದೇವರಲ್ಲಿ ತುಂಬಾ ಮಂದಿ ಭಕ್ತಿ ಮತ್ತು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ರಶ್ ಇರೋದ್ರಿಂದ ದರ್ಶನಗೋಸ್ಕರ ತುಂಬಾನೇ ದೊಡ್ಡ ಲೈನ್ ಮಾಡಲಾಗಿದೆ. ತುಂಬಾ ಮಂದಿ ಸೆಲೆಬ್ರಿಟೀಸ್ ಮತ್ತೆ ಪೊಲಿಟಿಷಿಯನ್ಸ್ ಇಲ್ಲಿ ಬರ್ತಾ ಇರ್ತಾರೆ. ನಾವು ಬಂದಿದ್ದಿನ ಬಾಲಿವುಡ್ ಆಕ್ಟ್ರೆಸ್ ಪರಿಣಿತಿ ಚೋಪ್ರಾ ಹಾಗೂ ಅವರ ಹಸ್ಬೆಂಡ್ ರಾಘವ್ ಚಡ್ಡಾ ಅವರು ಇಲ್ಲಿ ಟೆಂಪಲ್ಗೆ ವಿಸಿಟ್ ಮಾಡಿದ್ರು.
ಬಂದಿದ್ದೀವಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಓಲ್ಡೆಸ್ಟ್ ಹೋಟೆಲ್ಸ್ ಇನ್ ಇಂಡಿಯಾ. ನಾವು ಇವಾಗ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ಇನ್ ಮುಂಬೈ ಈಸ್ ಡೆಫಿನೆಟ್ಲಿ ತಾಜ್ ಹೋಟೆಲ್ ಮತ್ತೆ ಗೇಟ್ ವೇ ಆಫ್ ಇಂಡಿಯಾ. ಇದು ದ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಹಾಗೆ ಇದರ ಪಕ್ಕದಲ್ಲೇ ಇರೋದು ತಾಜ್ ಮಹಲ್ ಟವರ್. ಮುಂಬೈಗೆ ಬಂದು ನೀವು ಈ ಪ್ಲೇಸ್ ವಿಸಿಟ್ ಮಾಡಲಿಲ್ಲ ಅಂದ್ರೆ ನೀವು ಮುಂಬೈಗೆ ಬಂದಂಗೆ ಅಲ್ಲ. So friends, that's it from the today's vlog. Mumbai vlog ನಿಮಗೆ ಇಷ್ಟ ಆಗಿದ್ರೆ do like, share and subscribe, and for more updates hit the bell icon and share with your family members and friends, and keep watching Naveen Explore, and thank you so much for watching this video. Bye.